ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಯಿಂದ. ಸ್ನೇಹಿತರೆ, ನವರಾತ್ರಿ ಪ್ರಯುಕ್ತ ಆರಂಭ ಮಾಡಿದ ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಇವತ್ತು ಕೊನೆ ದಿವಸ. ಇಷ್ಟು ಬೇಗ ಇದೆಲ್ಲ ಮುಗಿದೋಯ್ತಾ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಯಾರಿಗಾಯ್ತೋ ಬಿಡ್ತೋ ಗೊತ್ತಿಲ್ಲ. ನನಗಂತೂ ನನ್ನ ಜೀವನದ ಅನುಭವ ಮತ್ತು ನಾನು ಓದಿದ ಅಗಾಧ ಓದು ಒಂದು ಸ್ಟ್ರಕ್ಚರ್ಗೆ ತಂದ್ಕೊಳ್ಳೋಕೆ ಸಾಧ್ಯ ಆಯಿತು. ಈ ಮೂಲಕ ಹಲವರಲ್ಲಿ ಬದಲಾವಣೆ ಆಗ್ಬೋದು ಅಂತ ನನ್ನೊಂದು ನಿರೀಕ್ಷೆ ಇದೆ. ಈ ನಿರೀಕ್ಷೆಗಳ ನಡುವೆ ಹಲವಾರು ಮೋಟಿವೇಶನ್ಸ್ಗಳು ಮಾಡಿದ್ದೀನಿ. ಬಟ್ ತುಂಬ ಕಾಮೆಂಟ್ಗಳಲ್ಲಿ ಇತ್ತೀಚೆಗಷ್ಟೇ ರಿಸಲ್ಟ್ ಬಿಟ್ಟಿದ್ರು, ಆ ಟೀಚರ್ಸ್ ರಿಕ್ರೂಟ್ಮೆಂಟ್ದು ಸುಮಾರು ನೇಮಕಾತಿಗಳ ರಿಸಲ್ಟ್ಗಳು ಅನೌನ್ಸ್ ಆಗಿದ್ದಾವೆ. ಅಲ್ಲಿ ಆಗದೇ ಇದ್ದಂಥವರ ನೋವು, ಮತ್ತು ಹಲವರು ಬದುಕಿನಲ್ಲಿ ನನಗೆ ಯಾಕೆ ಹೀಗೆಲ್ಲ ಆಗ್ತದೆ, ಈ ಮಾತನ್ನು ಕೇವಲ ಕಾಲೇಜ್ ಸ್ಟೂಡೆಂಟ್ಸು, ಅನ್ಎಂಪ್ಲಾಯ್ ಹುಡುಗರು ಅವರಲ್ಲಷ್ಟೇ ಕಾಣ್ತಾ ಇಲ್ಲ. ಇದು PU, ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಂದು ಸಣ್ಣ ಆಟದಲ್ಲಿ ಸೋತು ಬಂದ ಮಗು ಅಮ್ಮನೆದುರಿಗೆ ಹೇಳ್ತಾ ಇರುತ್ತೆ, ಅಮ್ಮ ನನಗೆ ಯಾಕೆ ಹೀಗೆಲ್ಲ ಆಗುತ್ತದೆ ಅಂತ. ಹಾಗಾದರೆ ನನಗೆ ಯಾಕೆ ಹೀಗೆಲ್ಲ ಆಗುತ್ತದೆ ಅನ್ನೋ ಪ್ರಶ್ನೆಗೆ ಉತ್ತರ ಆದರೂ ಏನಿರ್ಬೋದು ಅಂತ ಹುಡ್ಕೊಂಡು ಹೋಗುವಂಥ ಪ್ರಯತ್ನ ತುಂಬ ದಿನಗಳಿಂದ ನಡೀತಾ ಇತ್ತು. ಬಟ್ ಆ ಪ್ರಶ್ನೆಗೆ ಒಂದು ಸ್ಪಷ್ಟ ಸ್ಟ್ರಕ್ಚರ್ ನನಗೆ ಸಿಕ್ಕಿದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. 2021 ಫೆಬ್ರವರಿನಲ್ಲಿ ಮೈಸೂರು ವಿವಿನ ಒಂದು ಆಡಿಟೋರಿಯಮಲ್ಲಿ ಏನು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆದ ಒಂದು ಉಪನ್ಯಾಸಕ್ಕೆ ನಾನು ಹೋಗಿರ್ತೀನಿ. ಸುಮಾರು 1-1.5 ಗಂಟೆಗಳ ಕಾಲ ಮಾತು ನನ್ನ ಮುಗೀತು. ನಾನು ಹೇಗೆ ಇನ್ಸ್ಪೈರ್ ಮಾಡಬೇಕು ಹುಡುಗರನ್ನ ಇನ್ಸ್ಪೈರ್ ಮಾಡಾಗಿದೆ. ಆ ನಂತರ ಅಲ್ಲಿನ ಒಬ್ಬ ಫಿಲಾಸಫಿ ಪ್ರೊಫೆಸರ್ಗೆ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ. ಅವರು ಮಾತು ಆರಂಭ ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಅವರು ಪ್ರಸ್ತಾಪ ಮಾಡಿದ ವಿಚಾರ ಕರ್ಮ ಸಿದ್ಧಾಂತ. ನೀವೇನೇ ಪ್ರಯತ್ನ ಮಾಡಿ, ನೀವೇನೇ ಎಫರ್ಟ್ ಹಾಕಿ, ಆದರೆ ಅಂತಿಮವಾಗಿ ಫಲ ನೀಡೋದು ಕರ್ಮಫಲ ಮಾತ್ರ ಅಂತ ಹೇಳ್ತಾರೆ. ಅದು ಸ್ಟೇಜಲ್ಲಿದ್ದ ನನಗೆ ಒಂಥರ ಕಳವಳಕ್ಕೆ ಗುರಿ ಮಾಡ್ತು. ನಾನು ಇಷ್ಟೊತ್ತವರೆಗೂ ಅವ್ರನ್ನ ಇನ್ಸ್ಪೈರ್ ಮಾಡಿರೋದೇನು, ಈ ಪ್ರೊಫೆಸರ್ ಮಾತಾಡ್ತಾ ಇರೋದೇನು, ಕರ್ಮಫಲನೇ ಅಂತಿಮ ಆಗೋದಾದರೆ ವಾಟ್ ಈಸ್ ದಟ್ ಕರ್ಮಫಲ, ಆ ಕರ್ಮ ಸಿದ್ಧಾಂತ ಅಂದ್ರೇನು ಅನ್ನೋ ಪ್ರಶ್ನೆ 2021ರಿಂದ ಆರಂಭವಾಗಿತ್ತು. ಇತ್ತೀಚೆಗೆ ಈ ನವರಾತ್ರಿ ಪ್ರಯುಕ್ತ ಮಾಡಿದಂಥ ಇನ್ಸ್ಪಿರೇಷನ್ಗಳಲ್ಲಿ ತುಂಬ ನೋವಿನಿಂದ ಕಳಿಸಿದ ಹಲವು ಸಂದೇಶಗಳು ರೀಡ್ ಮಾಡಿದೆ. ಭಾಳ ಡಿಪ್ರೆಸ್ ಆದಂಥ ಯುವತಿಯರಿದ್ದೀರಾ. ನಿಮಗೋಸ್ಕರ ವಾಟ್ ಈಸ್ ದಟ್ ಕರ್ಮ ಸಿದ್ಧಾಂತ, ಆ ಕರ್ಮ ಸಿದ್ಧಾಂತವೇ ನಮಗೆ ಅಂತಿಮನ ಅಥವಾ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋ ರಿಲೇಟೆಡ್ ಆಗಿ 1.5 ವರ್ಷಗಳ ಡಿಸ್ಕೋರ್ಸಸ್, ಸೆಮಿನಾರ್ಗಳು ಏನು ನಾನು ಅಟೆಂಡ್ ಮಾಡಿದ್ದೆ, ಹಲವಾರು ಕರ್ಮ ಸಿದ್ಧಾಂತ ಅಧ್ಯಯನ ಮಾಡಿದೆ, ಅದೆಲ್ಲ ಸೇರಿಸಿ ಮತ್ತು ನನ್ನ ಮೆಚ್ಯೂರಿಟಿ ಲೆವೆಲ್ಗೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ನೀವು ವೈ ಆರ್ ದೀಸ್ ಥಿಂಗ್ಸ್ ಹ್ಯಾಪನಿಂಗ್ಸ್ ಟು ಮೀ, ಇವೆಲ್ಲ ನನಗೆ ಯಾಕಾಗುತ್ತೆ, ಬೇರೆಯವ್ರಿಗೆ ಯಾಕೆ ಆಗ್ತಾ ಇಲ್ಲ, ನನ್ನ ಅಮ್ಮನಿಗೆ ಯಾಕಾಗುತ್ತೆ, ಬೇರೆಯವ್ರಿಗೆ ಯಾಕಾಗಲ್ಲ, ನನ್ನ ಅಪ್ಪ ಅಷ್ಟು ಒಳ್ಳೆಯವರು, ಅವ್ರಿಗೆ ಹೀಗಾಯಿತು ಯಾಕೆ, ಈ ಪ್ರಶ್ನೆಗಳನ್ನ ಹಾಕ್ಕೋತಾ ಇದ್ದೀವಲ್ಲ. ಈ ಯಾಕೆ ಅನ್ನೋ ಪ್ರಶ್ನೆಗೆ, ವೈ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಸೈನ್ಸ್ನಲ್ಲೂ ಉತ್ತರ ಇಲ್ಲ, ಈವನ್ ರಿಲಿಜಿಯನಲ್ಲಿ ಕೂಡ ಉತ್ತರ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗ್ರಾವಿಟಿ, ಗುರುತ್ವಾಕರ್ಷಣೆ ಗೊತ್ತು ನಿಮಗೆ, ಗುರುತ್ವಾಕರ್ಷಣೆ ಏನು ಅಂತ ಗೊತ್ತು, ಹೇಗೆ ಅಂತ ಗೊತ್ತು. ವೈ ಗ್ರಾವಿಟಿ ಅಂದ್ಕೂಳೆ ಭೂಮಿಗೆ ಅಂತೂ ಮ್ಯಾಗ್ನೆಟಿಕ್ ಪವರ್ ಇದೆ, ಅದು ಇದೆ ಹೇಳ್ಬೋದು ನೀವು. ಆದರೆ ಈ ಗ್ರಾವಿಟಿನೇ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡಿದಾಗ ಸೈನ್ಸಲ್ಲಿ ಉತ್ತರ ಇಲ್ಲ. ಇನರ್ಷಿಯಾ, ವೈ ಇನರ್ಷಿಯಾ, ಉತ್ತರ ಇಲ್ಲ. ಇನರ್ಷಿಯಾ ವಾಟ್, ಇನರ್ಷಿಯಾ ಹೌ, ಹೀಗೆಲ್ಲದಕ್ಕೂ ಉತ್ತರ ಇದೆ. ಬಟ್ ವೈ ಇನರ್ಷಿಯಾ ಉತ್ತರ ಇಲ್ಲ. ಎಲೆಕ್ಟ್ರಿಸಿಟಿ, ವಾಟ್ ಈಸ್ ಎಲೆಕ್ಟ್ರಿಸಿಟಿ, ಹೌ ಈಸ್ ಎಲೆಕ್ಟ್ರಿಸಿಟಿ ಎಲ್ಲ ಗೊತ್ತು. ವೈ ಈಸ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿನೇ ಯಾಕೆ ಬೇಕು, ಉತ್ತರ ಇಲ್ಲ. ಹೀಗೆ ಸೈನ್ಸಲ್ಲೂ ತೀವ್ರವಾದ ವೈ ಯಾವುದು ಅನ್ನೋದಕ್ಕೆ, ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ವೋ, ಹಾಗೆ ರಿಲಿಜಿಯನ್ ಕೂಡ ಅಷ್ಟೇ, ಯಾಕೆ ನನಗೆ ಎಲ್ಲ ಆಗುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲ. ಇದು ಅತ್ಯಂತ ಆಳವಾದ ಎಲ್ಲ ಪುಸ್ತಕ ಅಧ್ಯಯನ ಮಾಡಿ ನೀವು ಯಾಕೆ ನನಗೆ ಹೀಗಾಗುತ್ತೆ, ನಮಗೆ ಹೀಗಾಗುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವೈ ಐ ಟೆಸ್ಟೆಡ್, ನನ್ನನ್ನೇ ಯಾಕೆ ಪರೀಕ್ಷೆ ಮಾಡಬೇಕು, ವೈ ಮೈ ಬ್ರದರ್ ಈಸ್ ಟೆಸ್ಟೆಡ್, ಅವನನ್ನು ಯಾಕೆ ಟೆಸ್ಟ್ ಮಾಡಬೇಕು, ಅವಳನ್ನು ಯಾಕೆ ಟೆಸ್ಟ್ ಮಾಡಬೇಕು, ಈಗ ತಾನೇ ಹುಟ್ಟಿದ ಮಗು ಇದೆ, ಆ ಮಗುವಿಗೆ ಇಂಥ ಪರೀಕ್ಷೆ ಬೇಕಿತ್ತಾ, ದೇವರು ಇಂಥ ಪರೀಕ್ಷೆ ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಎವ್ರಿಬಡಿ ಟೆಸ್ಟೆಡ್ ಹಿಯರ್. ಇಲ್ಲಿ ಅವರು ಇವರು ಅಂತಲ್ಲ, ಈವನ್ ನಾವೇನು ಗಾಡ್ ಅಂತ ಕರೆಯುವಂಥ ರಾಮ ಕೂಡ ಟೆಸ್ಟ್ಗೊಳಗಾಗಿದ್ದಾರೆ, ಜೀಸಸ್ ಕೂಡ ಕ್ರೂಸಿಫೈಡ್ ಆಗ್ತಾರೆ, ಪ್ರೊಫೆಟ್ ಮೊಹಮ್ಮದ್ ಅವ್ರಿಗೆ ಎಂಥ ಟೆಸ್ಟ್ ಆಯಿತು ಓದಿದ್ದೀರಿ ನೀವು. ಗಾಂಧೀಜಿಗೆ ಕೊನೆಗೆ ಕಾಲದಲ್ಲಿ ನಡೆದ ಟೆಸ್ಟನ್ನು ನಾವು ನೀವು ಮರೆಯೋಕ್ಕೆ ಅಸಾಧ್ಯ. ಅಂದರೆ ಎವ್ರಿಬಡಿ ಟೆಸ್ಟೆಡ್ ಹಿಯರ್. ಮತ್ತು ಈ ಟೆಸ್ಟು ಮಹಾನ್ ಪುರುಷರಿಗೂ ಆಗತ್ತೆ, ಈವನ್ ದೇವರು ಅಂತ ಪರಿಗಣಿಸಿದವ್ರಿಗೂ ಆಗ್ತಾ ಇರತ್ತೆ, ಬಟ್ ನಮಗೂ ಆಗ್ತಾ ಇದೆ. ಯಾಕೆ ಹಿಂಗೆ ಆಗುತ್ತೆ ಅನ್ನೋದಕ್ಕೆ ಉತ್ತರ ನೋಡೋದಾದರೆ, ದೇರ್ ಈಸ್ ನೋ ಆನ್ಸರ್ ಟು ದ ವೈ. ಮತ್ತೆ ಉತ್ತರ ನಾನು ಅದಕ್ಕೆ ಬರ್ತೀನಿ, ಈ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ. ದಟ್ ಈಸ್ ದ ಸಿಸ್ಟಮ್, ಇದೊಂದು ವ್ಯವಸ್ಥೆ, ಇದನ್ನ ಒಪ್ಕೋಬೇಕು. ದಟ್ ಈಸ್ ದ ಡಿಸೈನ್, ಹೀಗೆ ಪ್ರಪಂಚ ಫ್ರೇಮ್ ಆಗಿದೆ, ಅದನ್ನು ಒಪ್ಕೋಬೇಕು. ದಟ್ ಈಸ್ ದ ವೇ ಇಟ್ ಈಸ್, ಇದು ಹೇಗಿದೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ,
ಅದನ್ನು ನಾವು ಒಪ್ಕೋಬೇಕು. ಅದು ಯಾಕೆ ಹೀಗಿದೆ, ಯಾಕೆ ಹೀಗಾಗಬೇಕಿತ್ತು? ವೆರಿ ಫಸ್ಟ್ ನಾನು ಏನು ಅಂದ್ಕೋತೀನಿ ಅಂದರೆ, ಕೆಲವು ಹುಡುಗರು ಹೈಟ್ ಕಡಿಮೆ ಇರ್ತಾರೆ, ಅವರು ಡ್ರೀಮ್ ಪೊಲೀಸ್ ಆಗಬೇಕು ಅಂತ. ಆ ಪೊಲೀಸ್ ಆಗಬೇಕು ಅನ್ನೋ ಡ್ರೀಮ್ ಕಾರಣಕ್ಕೆ ಅವರು ಅಪ್ಪ ಅಮ್ಮನಿಗೆಲ್ಲ ಬ್ಲೇಮ್ ಮಾಡ್ತಿರ್ತಾರೆ. ಈ ಅಪ್ಪ ಅಮ್ಮ ಕುಳ್ಳ ಇರೋದಕ್ಕೆ ನಾನು ಕುಳ್ಳ ಮಗ ಉಟ್ಕೊಂಡಿದ್ದೀನಿ, ಇವರ ಕಾರಣಕ್ಕೆ ಅದೇ. ನೋ, ನೀವು ಯಾಕೆ ಆಗಿದ್ದೀರಿ ಅನ್ನೋದು ದಟ್ ಈಸ್ ದ ಸಿಸ್ಟಮ್, ದಟ್ ಈಸ್ ದ ಡಿಸೈನ್, ದಟ್ ಈಸ್ ದ ವೇ ಇಟ್ ಈಸ್. ಅದನ್ನು ನಾವು ಒಪ್ಕೊಳ್ಳೋದನ್ನು ಕಲೀಲೇಬೇಕು. ನಾವು ಹೇಗಿದ್ದೀವಿ ಹಾಗೆ ಒಪ್ಕೊಳ್ಳದೆ ಇದ್ದರೆ ನಾವು ಏನೂ ಹೊಸದನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಅಕ್ಸೆಪ್ಟ್ ಯುವರ್ ಸೆಲ್ಫ್, ನಮ್ಮನ್ನು ಒಪ್ಕೋಬೇಕು. ಯಾಕೆ ಹೀಗಾಗುತ್ತೆ, ಎಲ್ಲ ನೋವುಗಳು ನನಗೆ ಯಾಕೆ ಬರುತ್ತೆ, ನನ್ನ ಅಪ್ಪ ಅಮ್ಮ ನನ್ನನ್ನು ಯಾಕೆ ದೂಷಿಸ್ತಾರೆ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಯಾಕೆ ದೂಷಿಸ್ತಾರೆ, ನನ್ನ ಸ್ನೇಹಿತರು ನನ್ನ ಯಾಕೆ ಅವಾಯ್ಡ್ ಮಾಡ್ತಾರೆ, ವೈ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಡ್ರಾಪ್ ಇಟ್, ಬಿಟ್ಬಿಡಿ. ವಾಟ್, ಏನಿದು ಅಂತ ಅರ್ಥ ಮಾಡ್ಕೊಳ್ರಿ. ಏನಕ್ಕೆ ಹೀಗಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹೌ ಟು ಅಲೈನ್, ಹೇಗೆ ನಾನು ಇದ್ರ ಜೊತೆ ಹೊಂದ್ಕೊಂಡು ಹೋಗಬೇಕು. ಈಗ ಗುರುತ್ವಾಕರ್ಷಣೆ ಬಗ್ಗೆ ನಿನ್ನೆ ನಾನು ಬೂಟ್ ಕ್ಯಾಂಪಲ್ಲಿ ಹೇಳಿದ್ದೀನಿ. ಗುರುತ್ವಾಕರ್ಷಣೆ ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ. ಗುರುತ್ವಾಕರ್ಷಣೆ ಜೊತೆಗೆ ನಾನು ಮೂನ್ ವಾಕ್ ಟೈಪಲ್ಲಿ ಹೀಗೆ ನಿಂತ್ಕೋತೀನಿ ಅಂತ ಮಾಡ್ತೀನಿ ಅಂದರೆ ಆಗಲ್ಲ. ಗುರುತ್ವಾಕರ್ಷಣೆ ಹೇಗಿದೆಯೋ ಅದ್ರ ಜೊತೆ ಅಲೈನ್ ಹೇಗಾಗ್ತೀವೋ ಸೈನ್ಸಲ್ಲಿ, ಬದುಕಲ್ಲೂ ಅಷ್ಟೇ ಹೇಗಿದ್ದೀವೋ ಅದ್ರ ಜೊತೆ ಅಲೈನಾಗಿ ಹೋಗೋದು ಕಲ್ತ್ಕೋಬೇಕು. ಅದಕ್ಕೆ ವಿರುದ್ಧವಾಗಿ ಹೋದರೆ ಇನ್ನಷ್ಟು ನೋವುಗಳಾಗ್ತಾ ಇರುತ್ತೆ. ಹಾಗಾಗಿ ನಾನು ಕುಳ್ಳ ಇದ್ದೀನಿ, ಅದ್ರ ಬಗ್ಗೆ ವರಿ ಮಾಡ್ಕೋಬಾರ್ದು, ಡ್ರಾಪ್ ಇಟ್. ನಾನು ಕಪ್ಪಿದ್ದೀನಿ, ಡ್ರಾಪ್ ಇಟ್. ಏನಿದೆ ಅದನ್ನು ಒಪ್ಕೊಂಡು ಅದನ್ನು ಅಲೈನ್ ಮಾಡ್ಕೊಂಡು ತೊಗೊಂಡೋಗಿ. ತುಂಬ ಜನ ಏನು ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗಳು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಎಷ್ಟು ಸಣ್ಣ ಸಣ್ಣ ಕುಳ್ಳ ವ್ಯಕ್ತಿಗಳು. ಪ್ರಣಬ್ ಮುಖರ್ಜಿಯವರು ರಾಷ್ಟ್ರಪತಿ ಆದರು, ಅವ್ರೇನು ಹೈಟ್ ಇದ್ರಾ 6 ಫೀಟು? ನೋ. ಹಾಗೆ ಹೇಗಿದೀವೋ ಹಾಗೆ ಒಪ್ಕೊಂಡು ಬದುಕಿನ ಜೊತೆ ಅಲೈನ್ ಮಾಡಿಕೊಂಡ್ರೆ ನಾವು ಹೋಗಿ ತಲುಪಬಹುದಾದ ದಾರಿನ ತಲುಪ್ಬೋದು. ಸ್ನೇಹಿತರೆ, ನೋ ಬ್ಲೇಮಿಂಗ್ ಈಸ್ ಅಲೌಡ್. ನಮ್ಮ ಅಪ್ಪ ಅಮ್ಮನಿಂದ ಹೀಗಾಯಿತು, ನನ್ನ ಬಡತನದಿಂದ ಹೀಗಾಯಿತು, ಸರ್ಕಾರಗಳು ಸರಿ ಇಲ್ಲ, ಗ್ರಾಮ ಪಂಚಾಯಿತಿ ಸರಿ ಇಲ್ಲ, ಅದೆಲ್ಲ ಬಿಟ್ಬಿಡ್ಬೇಕು. ನೋ ಬ್ಲೇಮಿಂಗ್ ಈಸ್ ಅಲೌಡ್. ನಾನು ಹೀಗಾಗಿದ್ದೀನಿ ಅನ್ನೋಕ್ಕೆ ನಾನೇ ಕಾರಣ. ಇಲ್ಲೊಂದು ವಾಸ್ತುಶಿಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ಸೆಲ್ಫ್ ಚಿಸಲ್ ಆ್ಯಂಡ್ ಹ್ಯಾಮರ್. ತಾನೇ ಸ್ವಂತ ಚಿಸಲ್ ಹಿಡಿದುಕೊಂಡು ತನ್ನನ್ನು ತಾನು ಸೃಷ್ಟಿಸಿಕೊಳ್ಳುತ್ತಿರುವಂಥ ವ್ಯಕ್ತಿ. ಅಮೋಘವಾದ ವಾಸ್ತುಶಿಲ್ಪ. ತುಂಬ ಕಡೆ ನೋಡಿ ನಾನು ಖುಷಿ ಪಡ್ತಾ ಇರ್ತೀನಿ. ಯಾಕೆಂದರೆ ನಮ್ಮನ್ನು ನಾವೇ ಮಾಡ್ಕೋಬೇಕು. ವಿ ಆರ್ ಸೆಲ್ಫ್ ಮೇಡ್. ನಾವೇ ರೂಪಿಸ್ಕೋಬೇಕು. ಜೊತೆಗೆ ಸಮಾಜದ ಕೊಡುಗೆ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ರೂಪಿಸ್ಕೊಳ್ಬೇಕಾದ ನಾವೇ. ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದನ್ನು ಬಿಟ್ಬಿಡಿ. ಯಾಕೆ ಹೀಗಾಯಿತು ನನಗೆ ಪ್ರಶ್ನೆ ಎತ್ತಬಾರ್ದು. ಅಂಡರ್ಸ್ಟ್ಯಾಂಡ್ ದ ಡಿಸೈನ್ ಹೇಗಿದೆ ಪ್ರಪಂಚದ್ದು ಅರ್ಥ ಮಾಡ್ಕೋಬೇಕು. ಎಷ್ಟು ದೊಡ್ಡ ಯೂನಿವರ್ಸ್ ಇದೆ, ಅದರಲ್ಲಿ ಎಷ್ಟು ಚಿಕ್ಕ ಸೋಲಾರ್ ಸಿಸ್ಟಮ್ ಇದೆ. ಆ ಸೋಲಾರ್ ಸಿಸ್ಟಮಲ್ಲೇ ಒಂದು ಪುಟ್ಟ ಭೂಮಿ. ಆ ಪುಟ್ಟ ಭೂಮಿಯಲ್ಲೂ ಕೂಡ 71% ನೀರಿದೆ, ಕೇವಲ 29 ಭಾಗ ಮಾತ್ರ ಭೂಮಿ ಇರೋದು. ಅಲ್ಲಿ ದೊಡ್ಡ ಅಬ್ಯುಂಡೆನ್ಸ್ ಆಫ್ ಯೂನಿವರ್ಸಲ್ಲಿ ಅಸೆಸಿಬಿಲಿಟಿ ಆಫ್ ಲ್ಯಾಂಡ್ ಮಾಸ್ ವೆರಿ ಲೆಸ್. ಅಂದರೆ ದೊಡ್ಡ ಯೂನಿವರ್ಸ್, ನಮಗೆ ಅವೈಲೇಬಲ್ ಅಸೆಸಿಬಲ್ ಆದಂಥ ಲ್ಯಾಂಡ್ ಮಾಸ್ ವೆರಿ ಸ್ಕೇರ್ಸ್ ಇದೆ. ದಟ್ಸ್ ವೈ ಈ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಕಾಣ್ತಾ ಇದೆ ಅಂತ, ಬಟ್ ನಮಗೆ ಅಸೆಸಿಬಲ್ ಆಗೋದು ತುಂಬ ಕಡಿಮೆ ಇದೆ. ವಾಟರ್ ನೋಡಿರ್ಬೋದು, ಈಗ ಹೇಳಿದೆ ನಾನು 71% ವಾಟರ್ ಇದೆ ಅಂತ. ಆ 71% ವಾಟರ್ನ 100 ಅಂತ ಅಂದ್ಕೊಂಡಾಗ ಮತ್ತೆ 99.5% ಪೋರ್ಟೇಬಲ್ ವಾಟರ್ ಅಲ್ಲ, ಯೂಸ್ ಮಾಡಬಹುದಾದ ವಾಟರ್ ಅಲ್ಲ. ಅದು ಗ್ಲೇಸಿಯರ್ಸಲ್ಲಿ ಅಥವಾ ಓಷನ್ಸಲ್ಲಿ ಇನ್ನೆಲ್ಲೋ ಸೇರ್ಕೊಂಡಿದೆ. ಹಾಗಾಗಿ ವಾಟರ್ ಸ್ಕೇರ್ಸಿಟಿ ಇದೆ. ಈ ಸ್ಕೇರ್ಸಿಟಿ ಮತ್ತು ಅಬ್ಯುಂಡೆನ್ಸ್, ಇದರ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು. IAS ಹುದ್ದೆಗಳು ಸ್ಕೇರ್ಸ್. 100-150 ಹುದ್ದೆಗಳು ಒಂದು ವರ್ಷಕ್ಕೆ ಕಾಲಾಗ್ತವೆ. ಟೋಟಲ್ UPSC ಸಿವಿಲ್ ಸರ್ವಿಸಲ್ಲಿ 1000 ಹುದ್ದೆ ಅಪ್ರಾಕ್ಸಿಮೇಟ್ ಕಾಲಾಗ್ತಾ ಇರುತ್ತೆ. ಅಪ್ಲಿಕೇಶನ್ ಎಷ್ಟು ಬರುತ್ತೆ? ಅಬ್ಯುಂಡೆನ್ಸ್ 10 ಲಕ್ಷ ಬರುತ್ತೆ. ಅಬ್ಯುಂಡೆನ್ಸಲ್ಲಿ 1000 ಅಂದರೆ 0.1% ಜನಕ್ಕೆ ಮಾತ್ರ ಅಲ್ಲಿ ಒಳಗೋಗೋ ಚಾನ್ಸ್ ಸಿಗುತ್ತೆ. 99.9 ಪೀಪಲ್ ಔಟ್ ಆಗ್ತಾರೆ, ಹೊರಗೆ ಬರ್ತಾರೆ. ಆ ಸ್ಕೇರ್ಸಿಟಿ ಇರೋದು ಮತ್ತು ಅಬ್ಯುಂಡೆನ್ಸ್ ಇರೋದು, ಇವೆರಡನ್ನೂ ಕೂಡ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಂಡಾಗ ಮಾತ್ರ ಪೇಯ್ನ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಕ್ಲಿಯರಾಗಿ ಗೊತ್ತಿರಬೇಕು ಸ್ನೇಹಿತರೆ, ಎವ್ರಿಥಿಂಗ್ ಪ್ರೀಶಿಯಸ್ ಈಸ್ ಸೋ ಸ್ಕೇರ್. ಬಿಕಾಸ್ ಆಫ್ ಇಟ್ಸ್ ಸ್ಕೇರ್ಸಿಟಿ ಇಟ್ ಈಸ್ ಪ್ರೀಶಿಯಸ್. ಈಗ IAS IPS ನಮಗೆ ತುಂಬ ಒಂಥರ ಉನ್ನತ ಹುದ್ದೆಗಳು ಪಾಶ್ ಆಗಿ ಅಟ್ರಾಕ್ಟಿವ್ ಆಗಿ ಯಾಕೆ ಕಾಣುತ್ತೆ ಅಂದರೆ ಇಟ್ಸ್ ಸೋ ಪ್ರೀಶಿಯಸ್. ಯಾಕೆ ಇಟ್ಸ್ ಸೋ ಪ್ರೀಶಿಯಸ್ ಆಯಿತು? ಇಟ್ಸ್ ಸ್ಕೇರ್. ಅದು ತುಂಬ ಕಡಿಮೆ ಹುದ್ದೆಗಳಿದ್ದಾವೆ. ಹಾಗಾಗಿ ಬದುಕಿನಲ್ಲಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾವುದೇ ಕಡೆ ಕ್ಷೇತ್ರದಲ್ಲಿ ಹೋದ್ರು, ಇನ್ನು ಉದ್ಯಮ ಹೋಗಿ ಯಾವುದೇ ಕ್ಷೇತ್ರದಲ್ಲಿ ನೀವೇನೇ ಮಾಡೋಕ್ಕೆ ಹೋದರೂ ನಿಮಗೆ ಸ್ಕೇರ್ಸಿಟಿ ಇದ್ದೇ ಇದೆ. ಆ ಸ್ಕೇರ್ಸಿಟಿ ಇರೋ ಕಾರಣಕ್ಕೋಸ್ಕರ ಅದು ಪ್ರೀಶಿಯಸ್ ಆಗಿದೆ.
ಆ ಪ್ರೀಷಿಯಸ್ಸನ್ನು ಗೈನ್ ಮಾಡೋದಕ್ಕೆ ನಾವೇನು ಮಾಡಬೇಕು, ನಾವೆಷ್ಟು ಪ್ರೀಷಿಯಸ್ ಆಗಬೇಕು ಅನ್ನೋದನ್ನು ಥಿಂಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಥಾಟ್ ಪ್ರೊಸೆಸ್ಸನ್ನು ಒಂದು ಅರ್ಥ ಮಾಡ್ಕೊಳ್ಳೋಣ. ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ನಾವೇನೀಗ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಪಂಚೇಂದ್ರಿಯಗಳು ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದು, ಇವೆಲ್ಲ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇನ್ನೊಂದಿದೆ. ಇಲ್ಲಿ ಚಿತ್ರದಲ್ಲೇ ಕಾಣ್ತಾ ಇದೆ ನಿಮಗೆ. ಕಾನ್ಷಿಯಸ್ ಮೈಂಡ್ ಈಸ್ 8ರಲ್ಲಿ 1 ಭಾಗ ಮಾತ್ರ, ಇನ್ನು 7 ಭಾಗ ಉಳಿದಿದ್ದು ಸಬ್ಕಾನ್ಷಿಯಸ್ ಮೈಂಡ್. ನಾವೆಲ್ಲ ಕಡೆ ಮೋಟಿವೇಶನ್ಗಳಲ್ಲಿ ಇದನ್ನೇ ತುಂಬೋದು ತಲೆಯಲ್ಲಿ. ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ, ಸಬ್ಕಾನ್ಷಿಯಸ್ ಮೈಂಡ್ ಸಪೋರ್ಟ್ ತೊಗೊಳಕ್ಕೆ ಟ್ರೈ ಮಾಡಿ, ಎಮೋಷನ್ಸ್ ಎನ್ಹ್ಯಾನ್ಸ್ ಮಾಡಿ ಅಂತ ಹೇಳೋದು ಥಾಟ್ ಪ್ರೊಸೆಸ್ ಕಾರಣಕ್ಕೆ. ಸ್ನೇಹಿತರೆ, ಒಂದು ಗೊತ್ತಿರಲಿ ನಿಮಗೆ, ಥಾಟ್ಸ್ ಏನೋ ಫಾರ್ಮ್ ಆಗುತ್ತೆ ನಮ್ಮ ತಲೆಯಲ್ಲಿ. ನಾನು IAS ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅಥವಾ ಯಾರಿಗೋ ಏನೋ ಹೇಳಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಾ. ಅದು ನೀವು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಕಮ್ಯುನಿಕೇಟ್ ಮಾಡಲಿಲ್ಲ ಅಂದರೆ, ಮಾಡಿದರೆ ಅದು ಕಾನ್ಷಿಯಸ್ ಮೈಂಡಿಂದ ಹೊರಗೆ ಬಂತು, ದಟ್ಸ್ ಔಟ್, ಏನು ಪ್ರಾಬ್ಲಮ್ ಇಲ್ಲ. ಸಪ್ರೆಸ್ ಮಾಡಿದ್ದ ಏನು ಥಾಟ್ಸ್ ಇದೆ ಅದು ಗೋಸ್ ಟು ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳ್ಕೊಂಡ್ಬಿಡತ್ತೆ. ಹಾಗೆಯೇ ಎಮೋಷನ್ಸ್ ಫೆಲ್ಟ್ ಬಟ್ ನಾಟ್ ಎಕ್ಸ್ಪ್ರೆಸ್ಡ್. ಏನೋ ಒಂದು ಭಾವನೆ ಉಂಟಾಗಿದೆ ನಿಮಗೆ, ತೀವ್ರವಾದ ಭಾವನೆ, ಆ ಭಾವನೆನ ಎಕ್ಸ್ಪ್ರೆಸ್ಸೇ ಮಾಡಿಲ್ಲ ನೀವು. ಎಕ್ಸ್ಪ್ರೆಸ್ ಮಾಡೋದ ಭಾವನೆ ಇದೆಯಲ್ಲ, ಅದು ಕೂಡ ಬಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಮತ್ತೊಂದು ಕಾನ್ಸೆಪ್ಟ್ ಗೊತ್ತಿರಲಿ, ಡಿಸೈರ್ಸ್. ಏನೋ ಒಂದು ಆಕಾಂಕ್ಷೆಗಳು ಹುಡ್ತಾವಲ್ಲ, ನಾನು ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಮನೆ ಕಟ್ಟಬೇಕು, ಅದು ಮಾಡಬೇಕು, ಬಟ್ ನಾಟ್ ಫುಲ್ಫಿಲ್ಡ್. ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಆಗದೇ ಇರೋದು ಕೂಡ ಸಬ್ಕಾನ್ಷಿಯಸ್ ಮೈಂಡ್ಗೆ ಶಿಫ್ಟ್ ಆಗುತ್ತೆ, ಅಲ್ಲಿ ಉಳ್ಕೊಂಬಿಡುತ್ತೆ. ನೀವು ಯೋಚನೆ ಮಾಡಿದ್ದೀರಾ, ಕಮ್ಯುನಿಕೇಟ್ ಮಾಡಿಲ್ಲ, ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಬಂತು. ಎಮೋಷನ್ಸ್ ಹೊಂದಿದ್ದೀರಾ, ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ, ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಬಂತು. ಡಿಸೈರ್ಸ್ ಇಟ್ಕೊಂಡಿದ್ದೀರಾ ಬಟ್ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಅದು ಕೂಡ ಸಬ್ಕಾನ್ಷಿಯಸ್ ಮೈಂಡಿಗೆ ಬಂತು. ಈ ಸಬ್ಕಾನ್ಷಿಯಸ್ ಮೈಂಡಿಗೆ ಬರೋದೇ ನಾವು ಕರ್ಮ ಅಂತ ಕರಿತಾ ಬರ್ತೀವಿ. ಥಾಟ್ ಪ್ರೊಸೆಸ್ಸಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ವೇರ್ ಹೌಸ್. ಇಲ್ಲಿ ಸಪ್ರೆಸ್ ಮಾಡಿದಂಥ ಥಾಟ್ಗಳು, ಎಕ್ಸ್ಪ್ರೆಸ್ ಮಾಡಲಾಗದೆ ಉಳಿದ ಎಮೋಷನ್ಸ್ಗಳು, ಫುಲ್ಫಿಲ್ ಮಾಡಲಾಗದೆ ಉಳಿದ ಭಾವನೆ, ಡಿಸೈರ್ಸ್ಗಳು ಎಲ್ಲವೂ ಬಂದು ಇಲ್ಲಿ ಕೂತ್ಕೊಂಡಿರ್ತವೆ. ಆ ಕೂತ್ಕೊಂಡಿರೋದು ಅದು ಡೆಡ್ ಆಗಲ್ಲ, ಇಟ್ಸ್ ಆಲ್ವೇಸ್ ಅಲೈವ್. ಎಲ್ಲ ಕಾಲಕ್ಕೂ ಇದು ಜೀವಂತವಾಗಿರುತ್ತೆ. ಹಾಗಾಗಿನೇ ನೋಡಿರ್ಬೋದು, ಕೆಲವರು ನಿದ್ದೆಗಣ್ಣಲ್ಲಿ ಏನೋ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ದಟ್ ಟೈಮ್ ಸಬ್ಕಾನ್ಷಿಯಸ್ ಮೈಂಡ್ನ ಭಾವನೆಗಳು ಎಕ್ಸ್ಪ್ರೆಸ್ ಆಗ್ತಾ ಇರ್ತವೆ. ಕೆಲವರು ICUನಲ್ಲಿರ್ತಾರೆ, ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸಬ್ಕಾನ್ಷಿಯಸ್ ಮೈಂಡ್ ನೆವರ್ ಡೆಡ್, ದಟ್ಸ್ ಆ್ಯಕ್ಟಿವ್. ಕರ್ಮ ಸಿದ್ಧಾಂತದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ದೊಡ್ಡದಾದ ಅವಕಾಶ ಇದೆ. ಅದು ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಯು ಆರ್ ಆಲ್ರೆಡಿ ನೋ ಯುವರ್ ಬರ್ತ್ ಡೇಟ್, ಯಾವಾಗ ಹುಟ್ಟಿದ್ದೀವಿ ನಮಗೆ ಗೊತ್ತು. ಯು ಡೋಂಟ್ ನೋ ಯೆಟ್ ಡೆತ್ ಡೇಟ್, ಯಾವಾಗ ಸಾಯ್ತೀವಿ ನಮಗೆ ಗೊತ್ತಿಲ್ಲ. ಬಿಟ್ವೀನ್ ದಿಸ್, ಈ ಎರಡರ ನಡುವೆ ಫುಲ್ಫಿಲ್ ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿ. ಕರ್ಮವನ್ನು ಮಾಡಲೇಬೇಕು ನಾವು. ಏನು ಕರ್ಮ? ಏನು ಸರ್ ಅವಾಗಿಂದ ಕರ್ಮ 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 ಅಂತಿದ್ದೀರಾ? ವಾಟ್ ಈಸ್ ಕರ್ಮ? ಕರ್ಮ ಅಂದರೆ ಅದು ಕೆಲವೊಂದು ಸರಿ ಕೆಟ್ಟ ಪದ ಅಂದ್ಕೊಂಡಿದ್ದೀವಿ. ನೋ, ದಟ್ಸ್ ನಾಟ್ ಬ್ಯಾಡ್ ವರ್ಡ್. ಕಾರ್ಮಿಕ್ ಡೆಪ್ತ್ ಆ್ಯಂಡ್ ಕಾರ್ಮಿಕ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಕಾರ್ಮಿಕ್ ಡೆಪ್ತ್ ಅಂದರೆ ನಾವು ಉಳಿಸಿಕೊಂಡದ್ದು, ಮಾಡದೇ ಉಳಿಸಿಕೊಂಡದ್ದಿದೆಯಲ್ಲ, ಅದು ರಿಕವರ್ ಆಗಲೇಬೇಕು. ದಟ್ ಶುಡ್ ಬಿ ರಿಕವರ್ಡ್. ಕಾರ್ಮಿಕ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ದಟ್ ಶುಡ್ ಬಿ ರಿವಾರ್ಡೆಡ್. ಒಬ್ಬ ವಿದ್ಯಾರ್ಥಿ ಇದನ್ನಲ್ಲ, ಆ ವಿದ್ಯಾರ್ಥಿ ಉಳಿಸಿಕೊಂಡ, ಈಗ ಹೈಸ್ಕೂಲಲ್ಲಿ ಸರಿಯಾಗಿ ಓದಲಿಲ್ಲ, PUನಲ್ಲಿ ಸರಿಯಾಗಿ ಓದಲಿಲ್ಲ, ಡಿಗ್ರಿನಲ್ಲಿ ಸರಿಯಾಗಿ ಓದಲಿಲ್ಲ ಅಂದರೆ ಎಂಪ್ಲಾಯ್ಮೆಂಟ್ ಜಾಬ್ ತೊಗೋಬೇಕಾಗಿ ಬಂದಾಗ ಅಲ್ಲಿ ಏನೇನು ಉಳಿಸ್ಕೊಂಬಂದಿದ್ರಲ್ಲ ಅದೆಲ್ಲದೂ ಕೂಡ ರಿಕವರಿ ಆಗಲೇಬೇಕು. ಕಂಪ್ಲೀಟ್ ರಿಕವರಿ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆತ ಕಂಪ್ಲೀಟ್ ರೆಡಿ ಆದ ಅಂತ ಅರ್ಥ. ಅಲ್ಲಿ ಇನ್ವೆಸ್ಟ್ ಮಾಡಿದವ್ರು ಇರ್ತಾರಲ್ಲ, ಹೈಸ್ಕೂಲಲ್ಲಿ, PUನಲ್ಲಿ, ಡಿಗ್ರಿನಲ್ಲಿ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಟೈಮನ್ನು, ಅವರು ಇಲ್ಲಿ ಬರ್ತಾ ಇದ್ದಂಗೆ ಸ್ವಲ್ಪ ಬ್ರಷ್ ಅಪ್ ಮಾಡ್ತಿದ್ದಂಗೆ ಸಾಕು, ರಿವಾರ್ಡೆಡ್. ಇದು ನಾಟ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್, ಇನ್ ದ ಲೈಫ್ ಆಲ್ಸೋ. ನಾವೇನು ಬಾಕಿ ಉಳಿಸ್ಕೋತೀವಿ ಕರ್ಮಗಳನ್ನು, ಅದು ರಿಕವರ್ ಮಾಡಲೇಬೇಕು. ಯಾರ ಹತ್ರನೂ ದುಡ್ಡಿಸ್ಕೊಂಡಿದ್ದೀವಿ, ನಾವು ಕೊಡಲಿಲ್ಲ, ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದೀವಿ, ಓಡೋಗೋಕ್ಕಾಗಲ್ಲ. ದಟ್ ಶುಡ್ ಬಿ ರಿಕವರ್ಡ್ ಒನ್ ಆರ್ ಅನದರ್ ವೇ. ನಾವೇನೋ ಒಂದು ಇನ್ವೆಸ್ಟ್ ಮಾಡಿದ್ದೀವಿ, ಅದು ಬಂದೇ ಬರುತ್ತೆ ನಮಗೆ, ದಟ್ ಶುಡ್ ಬಿ ರಿವಾರ್ಡೆಡ್, ನಮಗೆ ಬಂದೇ ಬರುತ್ತೆ. ಹಾಗಾಗಿ ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗೋಕ್ಕೆ ಆಗಲ್ಲ ಯಾರೂ ಕೂಡ. ಹಾಗಾಗಿ ರೆಸ್ಪಾನ್ಸಿಬಿಲಿಟಿಯಿಂದ ಬಿಹೇವ್ ಮಾಡೋಣ. ಸಾಡೆ ಸಾತಿ ಶನಿ ಅಂತೇಳಿ ಕೆಲವರೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. 7.5 ವರ್ಷ ಶನಿ ಬರುತ್ತೆ ಅಂತ. ಶನಿ ಅಂದ್ಕೂಳೆ ತುಂಬ ಏನು ತೊಂದರೆ ಕೊಡೋಂಥ, ಕಾಟ ಕೊಡೋಂಥ ದೇವರು ಅಂತ ನಾವು ಅನ್ಕೋತೀವಿ. ಶನಿಯನ್ನು ಕರ್ಮಫಲದಾತ ಅಂತ ಕರಿತೀವಿ. ಕರ್ಮಫಲದಾತ ಅಂದರೆ ಈಸ್ ಗಾಡ್ ಆಫ್ ಕರ್ಮ. ಕರ್ಮ ಅಂದರೆ ಹೇಳಿದ್ನಲ್ಲ, ಇಟ್ಸ್ ಅ ಗುಡ್ ಆಲ್ಸೋ ಬ್ಯಾಡ್ ಆಲ್ಸೋ, ಎರಡೂ ಕೂಡ ಇದೆ. ಒಳ್ಳೆಯ ಕರ್ಮ ಮಾಡಿದವರಿಗೆ ಒಳ್ಳೆ ಫಲಗಳು,
ಕೆಟ್ಟ ಕರ್ಮ ಮಾಡಿದವ್ರಿಗೆ ಕೆಟ್ಟ ಫಲಗಳು ಇರುತ್ತೆ. ಈ ಸಾಡೆ ಸಾತಿ ಶನಿ ಟೈಮಲ್ಲಿ ನಮಗೆ ಏನೋ ದೊಡ್ಡ ಅಘಾತಗಳು ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇಲ್ಲ, ಹಿ ಟೆಸ್ಟ್ ಯು. ಜಸ್ಟ್ ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಸಾಡೆ ಸಾತಿ ಶನಿ ಇದ್ದ ವ್ಯಕ್ತಿಗಳು ಸಾಯಲ್ಲ ಅಂತಾರೆ ಕೆಲವು ಜ್ಯೋತಿಷಿಗಳು. ನೆವರ್ ಕಿಲ್ಸ್. ಸಾಡೆ ಸಾತಿ ಶನಿಯಲ್ಲಿ ನಿಮ್ಮನ್ನು ಸಾಯಕ್ಕೆ ಬಿಡದೆ ಟೆಸ್ಟ್ ಮಾಡ್ತಾ ಇರ್ತಾರೆ. ರಿಪೀಟೆಡ್ ಟೆಸ್ಟ್. ಆಫ್ಟರ್ ಆಲ್ ಟೆಸ್ಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಪರ್ಸನ್. ಹೇಗೆ ಪಾಶಾಗಿ ಹೊರಗೆ ಬರ್ತೀವಿ ಅಂತಂದರೆ ವಿ ಕಾಂಟ್ ಇಮ್ಯಾಜಿನ್. ಇದು ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು. ಯಾಕಂದರೆ ನನಗೆ ಒಂದು 5-6-7 ವರ್ಷ ಎಷ್ಟು ಎಫರ್ಟ್ ಹಾಕಿದರೂ ಸಕ್ಸಸ್ ಬರ್ತಾ ಇರಲ್ಲ. ಅಮ್ಮನ ಹತ್ರ ತುಂಬ ನೋವಿನಿಂದ ತೊಡ್ಕೊತೀನಿ, ಇಷ್ಟು ಎಫರ್ಟ್ ಹಾಕ್ತೀನಿ ಬರ್ತಾ ಇಲ್ಲ. ಹಾಗಾದರೆ ಒಬ್ಬ ಜ್ಯೋತಿಷ್ಯ ಹತ್ರ ಹೋಗೋಣ ಅಂತ ಅವ್ರು ಹೇಳ್ತಾರೆ. ನನಗೆ ಜ್ಯೋತಿಷ್ಯ ಇವೆಲ್ಲ ನಂಬಿಕೆ ಕಡಿಮೆ. ಸೈನ್ಸ್ಗೆ ಸ್ವೀಕೃತ ಆಗದೆ ಇರೋದನ್ನು ನಾನು ಮತ್ತೆ ನನಗೆ ಒಪ್ಪಿಗೆ ಆಗದೆ ಇರೋದು ನಂಬೋದಿಲ್ಲ. ಆದರೂ ಅಮ್ಮನ ಕಾಟಕ್ಕೆ ಹೋಗ್ತೀನಿ. ಬಟ್ ಅಲ್ಲಿದ್ದಂಥ ಆಸ್ಟ್ರಾಲಜರ್ ತುಂಬ ಎಕ್ಸ್ಪರ್ಟ್. ಅವರು ಸಾಡೆ ಸಾತಿ ಶನಿ ಅಂದರೆ ಹಾಗೆ ಹೀಗೆ ಆ ಪೂಜೆ ಮಾಡಿಸು ಈ ಯಜ್ಞ ಮಾಡಿಸು ಯಾವುದು ಕತೆ ಹೇಳಿದೆ ಇದನ್ನು ನನಗೆ ಹೇಳ್ತಾರೆ. ಸಾಡೆ ಸಾತಿ ಶನಿ ಅಥವಾ ಶನಿ ಅಂದರೆ ಏನು ಅಂದರೆ ಕರ್ಮಫಲದಾತ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲಗಳು, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲಗಳು ಬರ್ತವೆ. ಇನ್ ದಿಸ್ 7.5 years ಯು ಟೆಸ್ಟ್ ಲಾಟ್. ಸಿಕ್ಕಾಪಟ್ಟೆ ಟೆಸ್ಟ್ ಆಗುತ್ತೆ. ಎಮೋಷ್ನಲಿ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ, ಫಿನಾನ್ಷಿಯಲಿ, ಎವ್ರಿ ವೇ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಲ್ಲಿ ನೀವು ಕುಗ್ಗಿ ಹೋಗ್ತೀರಾ, ಸತ್ತೇ ಹೋದ್ನೇನೋ ಅಂದ್ಕೋತೀರಾ. ಆದರೆ ನಿಮ್ಮನ್ನು ಸಾಯೋಕ್ಕೂ ಬಿಡಲ್ಲ ಅವರು. ನೆವರ್ ಕಿಲ್ಸ್. ಆಫ್ಟರ್ ಆಲ್ ಟೆಸ್ಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಪರ್ಸನ್. ಪಾಲಿಶ್ಡ್ ಆದ ವ್ಯಕ್ತಿ ಹೊರಗೆ ಬರ್ತಾರೆ ಅಂತ. ಅಂದರೆ ಈ ಕರ್ಮಫಲ ಸಾಡೆ ಸಾತಿ ಶನಿ ಇದು ವಾಟ್ ಎವರ್ ಇಟ್ ಮೇ ಬಿ ಇನ್ ದ ರಿಲಿಜಿಯನ್. ಬಟ್ ನಿಮಗೆ ಗೊತ್ತಿರಲಿ, ನಾವು ಹೆಚ್ಚು ಟೆಸ್ಟಿಗೆ ಒಳಪಟ್ಟಷ್ಟು ಹೆಚ್ಚು ಪರ್ಫೆಕ್ಟಾಗಿ ಹೊರಗೆ ಬರ್ತೀವಿ ಹೊರತು ಬ್ಯಾಡಾಗಿ ಹೊರಗೆ ಬರಲ್ಲ. ಡೌಟೇ ಬೇಕಾಗಿಲ್ಲ. ಕಾರ್ಮಿಕ್ ಅಕೌಂಟಿಂಗ್ ಬಗ್ಗೆ ನಿಮಗೆ ಗೊತ್ತಿರಲಿ. ಇನ್ ಜನರಲ್, ಸಾಮಾನ್ಯವಾಗಿ ಜನರಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ, ಕ್ರೆಡಿಟ್ ಮೈನಸ್ ಡೆಬಿಟ್ ಈಕ್ವಲ್ಸ್ ಬ್ಯಾಲೆನ್ಸ್. ಎಷ್ಟು ಕ್ರೆಡಿಟ್ ಆಯಿತು? 10 ರೂಪಾಯಿ ಕ್ರೆಡಿಟ್ ಆಯಿತು. ಎಷ್ಟು ಡೆಬಿಟ್ ಆಯಿತು? ತೆಗಿಬೇಕಾದೆಷ್ಟು? 3 ರೂಪಾಯಿ. ಉಳಿದಿದ್ದೆಷ್ಟು? 7 ರೂಪಾಯಿ. ಅಂದರೆ ನಮ್ಮದು 7ರಷ್ಟು ಉಳಿತು. ಕಾರ್ಮಿಕ್ ಅಕೌಂಟಿಂಗ್ ಈ ಥರ ಇಲ್ಲ. ನಾನು ಒಳ್ಳೆ ಕೆಲಸ 10 ಮಾಡಿದೆ, ಕೆಟ್ಟ ಕೆಲಸ 3 ಮಾಡಿದೆ, ಅಂದರೆ ಬ್ಯಾಲೆನ್ಸ್ 7 ಇದೆ. ಈ ಕಾನ್ಸೆಪ್ಟನ್ನು ತಲೆಯಿಂದ ತೆಗೆದುಬಿಡ್ರಿ. 10 ಗುಡ್ ವರ್ಕ್ ಮಾಡಿ 10 ಬ್ಯಾಡ್ ವರ್ಕ್ ಮಾಡಿದ್ರೆ 0ಗೆ ಬರುತ್ತೆ. ನಾನೇನು ತೊಂದರೆ ಇಲ್ಲ, ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಈ ಭಾವನೆಗಳು ಇಟ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ. ಕಾರ್ಮಿಕ್ ಅಕೌಂಟಿಂಗ್ ಈಸ್ ಡಿಫ್ರೆಂಟ್ ದ್ಯಾನ್ ಕಾಮರ್ಸ್ ಅಕೌಂಟಿಂಗ್. ಹೇಗಿರುತ್ತೆ ಅದು ಅಂತಂದರೆ, ಕಾರ್ಮಿಕ್ ಅಕೌಂಟಿಂಗು 10 ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದರೆ ಆ 10 ಒಳ್ಳೆ ಕೆಲಸಕ್ಕೆ ಬರಬೇಕಾದ ರಿವಾರ್ಡ್ಸ್ಗಳಿದೆ, ಅದು ಬಂದೇ ಬರುತ್ತೆ. ಬ್ಯಾಡ್ ಕೆಲಸ 3 ಮಾಡಿದ್ದೀವಿ ಅಂತಂದರೆ ಆ ಬ್ಯಾಡ್ ಕೆಲಸಕ್ಕೆ ಪೇ ದ ಪ್ರೈಸ್, ಬೆಲೆ ತೆರಬೇಕಲ್ಲ, ತೆರಲೇಬೇಕು. ಅವರು ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ. ಈಗ ಜಗತ್ತಿನಲ್ಲಿ ದೇಶ ಆಳಿದ ಅಧ್ಯಕ್ಷರನ್ನ ಶ್ರೀಲಂಕಾದಲ್ಲಿ ನೋಡಿದ್ದೀವಿ ನಾವು. ಮಠಾಧಿಪತಿಗಳನ್ನು ನೋಡಿದ್ದೀವಿ. ಮೆಸೆಂಜರ್ ಆಫ್ ಗಾಡ್ ಎಂಬ ಒಬ್ಬ ದೇವಮಾನವನ್ನು ನೋಡಿದ್ದೀವಿ. ನಿತ್ಯಾನಂದ ಸ್ವಾಮಿಗಳನ್ನು ನೋಡಿದ್ದೀವಿ. ಕಾರ್ಮಿಕ್ ಅಕೌಂಟಿಂಗ್ ಏನಾಗಬೇಕು ಅದೇ ಆಗಬೇಕು. ಎಷ್ಟು ಲಾರ್ಜ್ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ತನ್ನದೇ ಆದ ದ್ವೀಪವನ್ನು ಸ್ಥಾಪಿಸಿಕೊಂಡು ಹೋಗಿ ವಾಸ ಮಾಡಿದ ನಿತ್ಯಾನಂದ ಸ್ವಾಮಿಗಳು ಈಗ ಶ್ರೀಲಂಕಾ ದೇಶಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ನನ್ನ ಹೆಲ್ತ್ ನೋಡ್ಕೊಳ್ಳೋಕ್ಕೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ದಯವಿಟ್ಟು ನಮಗಲ್ಲಿ ಅರೇಂಜ್ಮೆಂಟ್ ಮಾಡಿರಿ ಅಂತ. ಪೇ ದ ಪ್ರೈಸ್. ನಾವೇನು ತಪ್ಪು ಮಾಡಿದ್ದೀವಿ ಅದಕ್ಕೆ ಬೆಲೆ ತೆರಲೇಬೇಕು. ನಾವೇನು ಒಳ್ಳೇದು ಮಾಡಿದ್ದೀವಿ ಅದಕ್ಕೆ ರಿವಾರ್ಡ್ ಬಂದೇ ಬರುತ್ತೆ. ಹಾಗಾಗಿ 10 ಒಳ್ಳೇದು ಮಾಡಿ 3 ಕೆಟ್ಟದ್ದು ಮಾಡ್ತೀನಿ, 7 ಉಳ್ಕೊಂಬಿಡುತ್ತೆ, ಪಾಸಿಟಿವಲ್ಲೇ ಇರ್ತೀವಿ ಅನ್ನೋಂಥ ಆ್ಯಟಿಟ್ಯೂಡ್ ಬಿಟ್ಬಿಡಿ. ಕಾರ್ಮಿಕ್ ಅಕೌಂಟ್ ಈಸ್ ನಾಟ್ ಕಾಮರ್ಸ್ ಅಕೌಂಟಿಂಗ್. ಇಲ್ಲಿ ಒಳ್ಳೆಯದೇ ಮಾಡಬೇಕು. ಒಳ್ಳೆಯದಕ್ಕೆ ಮಾತ್ರ ರಿವಾರ್ಡ್ ಇರುತ್ತೆ, ಕೆಟ್ಟದ್ದಕ್ಕೆ ಪೇ ದ ಪ್ರೈಸ್. ಇವತ್ತೇನು ಡಿಗ್ರಿ ಮುಗಿಸ್ಕೊಂಬಂದು 1 ವರ್ಷ 6 ತಿಂಗಳಾಗಿಲ್ಲ, ನನಗೆ ಜಾಬ್ ಸಿಕ್ಕಿಲ್ಲ, ಭಾಳ ಎಫರ್ಟ್ ಹಾಕ್ತಾಯಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮದು ಕಾರ್ಮಿಕ್ ಅಕೌಂಟಿಂಗ್ ಈಸ್ ಡಿಫಿಷಿಯೆಂಟ್ ಇದೆ. ಸಮಥಿಂಗ್ ಈಸ್ ಎರರ್ ದೇರ್. ಒಳ್ಳೇದು ಮಾಡಿದ್ರಿ ನಿಮ್ಮ ಹೈಸ್ಕೂಲ್ PU ಡಿಗ್ರಿಗಳಲ್ಲಿ ಅಂದರೆ ಅದಕ್ಕೆ ರಿವಾರ್ಡ್ ಆಗಲೇಬೇಕು. ಅಲ್ಲಿ ಏನೋ ವ್ಯತ್ಯಾಸ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಇಲ್ಲಿ ನಿಮಗೆ ಪನಿಷ್ ಆಗ್ತಾ ಇರುತ್ತೆ. ಯು ಶುಡ್ ವೆಯ್ಟ್. ನಿಮಗೇನು ಅಲ್ಲಿ ಕಂಪ್ಲೀಟ್ ನಿಮ್ಮನ್ನು ಎಕ್ಸಿಟ್ ಮಾಡ್ತಾ ಇಲ್ಲ. ಯು ಶುಡ್ ವೆಯ್ಟ್. ಸಮ್ ಟೈಮ್ ವೆಯ್ಟ್ ಮಾಡಬೇಕು, ಆವಾಗ ನಿಮಗೆ ಲಾಭ ಬರುತ್ತೆ. ಇದರಿಂದ ಹುಡುಗರು ಯುವಕ ಯುವತಿಯರು ಏನು ಕಲಿಬೇಕು ಅಂದರೆ, ಏನು ಒಳ್ಳೇದು ಮಾಡಿದ್ದೀರಾ ಅದಕ್ಕೆ ರಿವಾರ್ಡ್ ಗ್ಯಾರಂಟಿ, ಏನು ಕೆಟ್ಟದ್ದು ಮಾಡಿದ್ದೀರಾ ಅದಕ್ಕೆ ಪನಿಷ್ಮೆಂಟ್ ಗ್ಯಾರಂಟಿ. ಕರ್ನಾಟಕದ ರೀಸೆಂಟ್ ಒಂದು ಬಿಗ್ ನ್ಯೂಸ್ ಕೂಡ ಇದಕ್ಕೆ ಎಕ್ಸಾಂಪಲ್ ತೊಗೊಳ್ರಿ. ಎಷ್ಟೇ ದೊಡ್ಡ ಮಹಾನ್ ವ್ಯಕ್ತಿಯಾಗಿದ್ದರೂ ಅವರಿಗೆ ರಿವಾರ್ಡ್ ಹೇಗೆ ಬರುತ್ತೋ ಹಾಗೆ ಪೇ ದ ಪ್ರೈಸ್ ಕೂಡ ಇದ್ದೇ ಇರುತ್ತೆ. ದಟ್ಸ್ ವೈ ಆದಷ್ಟು ಅಲ್ಲ, ಕಂಪ್ಲೀಟ್ ಗುಡ್ ಕಡೆ ಟರ್ನ್ ಆಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬರೋಣ. ಗ್ರ್ಯಾಟಿಟ್ಯೂಡ್ ಇರಲಿ. ಅಮ್ಮ ಇದ್ದಾಳಲ್ಲ, ಅಮ್ಮ ಎಷ್ಟು
ಎಷ್ಟು ಹತ್ತಿರ್ತಾಳೆ ಅಂತ ಅಂದರೆ ಮದರ್ ಕ್ರೈಡ್ ಮೋರ್ ದ್ಯಾನ್ ವಾಟ್ ಯು ಮೇ ಕ್ರೈ ಥ್ರೂಔಟ್ ಯುವರ್ ಲೈಫ್ ಅಂತ ಒಂದು ಮಾತಿದೆ. ಅಮ್ಮ ಹತ್ತಿದಾಳಲ್ಲ ನಮಗೆ ಬರ್ತ್ ಕೊಡೋ ಟೈಮಲ್ಲಿ, ನಮ್ಮ ಇಡೀ ಜೀವನದಲ್ಲಿ ನಾವು ಅಳಲ್ಲ, ಅಷ್ಟು ದೊಡ್ಡ ಅಳು, ಅಷ್ಟು ನೋವಿನ ಅಳು ಹತ್ತಿರ್ತಾಳೆ. ಆ ತಾಯಿಗೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕಾದಷ್ಟು ನಾವು ಬೆಳಿಬೇಕು, ಗುಡ್ನೆಸ್ ಬೆಳೆಸ್ಕೋಬೇಕು. ಇಲ್ಲಿ ಒಂದು ಕರೆಕ್ಷನ್ ಏನಂತಂದರೆ, ಹೆಣ್ಮಕ್ಳಾಗಿ ಹುಟ್ಟಿದ್ರೆ ನೀವು ಕೂಡ ಮದರ್ ಎಷ್ಟು ಕ್ರೈ ಮಾಡಿದ್ರು ಅಷ್ಟು ಕ್ರೈ ಮಾಡೋ ಚಾನ್ಸಸ್ ಇದೆ. ಬಟ್ ಗಂಡು ಮಕ್ಕಳಿಗೆ ಆ ಕ್ರೈ ಮಾಡುವಂಥ ಅವಕಾಶನೇ ಸಿಕ್ಕಿರಲ್ಲ. ಫಾದರ್ ಟ್ರೈಡ್, ಅಪ್ಪ ಪ್ರಯತ್ನ ಮಾಡಿರ್ತಾರಲ್ಲ, ಯುವರ್ ಲೈಫ್ ಈಸ್ ಫಾರ್ ಬೆಟರ್ ದ್ಯಾನ್ ವಾಟ್ ಹಿ ಲಿವ್ಡ್. ನಾನೇನು ಬದುಕಿದ್ದೀನಿ ಈ ಬದುಕು ನನ್ನ ಮಗನಿಗೆ ಬೇಡ, ಇದಕ್ಕಿಂತ ಬೆಟರ್ ಲೈಫ್ ಬೇಕು ಮಗನಿಗೆ ಅಂತ ತಂದೆ ಟ್ರೈ ಮಾಡಿರ್ತಾರೆ. ಮದರ್ ಕ್ರೈಗೆ ಫಾದರ್ ಟ್ರೈಗೆ ಎಷ್ಟು ಬೆಲೆ ಕೊಡಬೇಕು ನಾವು ಅಂತ ಯೋಚನೆ ಮಾಡೋಣ. ಯೋಚನೆ ತಪ್ಪಿದರೆ ಕಾರ್ಮಿಕ್ ಅಕೌಂಟಿಂಗಲ್ಲಿ ಲಾಕ್ ಆಗ್ತೀವಿ. ಕಾರ್ಮಿಕ್ ಅಕೌಂಟಿಂಗಲ್ಲಿ ಲಾಕ್ ಆದ್ವಿ ಅಂತಂದರೆ ನಾವು ಪೇಯ್ನ್ ಅನುಭವಿಸ್ಲೇಬೇಕು. ಬದುಕಲ್ಲಿ ನನಗೆ ಯಾಕೆ ಹೀಗಾಗುತ್ತದೆ ಅಂದರೆ, ಇದು ಕೇವಲ ಈ ಭೂಮಿ ಮೇಲಿನ ಕಾರ್ಮಿಕ್ ಅಕೌಂಟಿಂಗ್ ಬಗ್ಗೆ ನಾನು ಮಾತಾಡಿದೆ. ಬಿಕಾಸ್ ನನ್ನ ಈ ಏಜಿನ ಈ ಅನುಭವದ ನನ್ನ ನೆಟ್ವರ್ಕು ನನ್ನ ಅಧ್ಯಯನಕ್ಕೆ ಇಷ್ಟು ಮಾತ್ರ ಸೀಮಿತವಾಗಿ. ಅದರ ಆಚೆಗೆ ಕರ್ಮದ ಬಗ್ಗೆ ದೊಡ್ಡ ದೊಡ್ಡ ಭಗವದ್ಗೀತೆಗಳಲ್ಲಿ, ಖುರಾನ್ ಆ್ಯಂಡ್ ಬೈಬಲ್ಗಳಲ್ಲೂ ಇದೆ. ಕರ್ಮ ಕೇವಲ ಭೂಮಿಗೆ ಸೀಮಿತವಾದ್ದಲ್ಲ, ಜನ್ಮ ಜನ್ಮಾಂತರಕ್ಕೆ ಸೀಮಿತವಾದ್ದು. ಇಲ್ಲಿ ಏನಾದರೂ ನೀವು ಉಳಿಸ್ಕೊಂಡು ಹೋದ್ರಿ ಅಂದರೆ ಮುಂದಿನ ಜನ್ಮದಲ್ಲೂ ಬೆಲೆ ತೆರಬೇಕಾಗತ್ತೆ ಅಂತಾರದು. ಬಟ್ ನನಗದು ಸೈಂಟಿಫಿಕ್ಕಾಗಿ ಇನ್ನೂ ಅರ್ಥ ಆಗದೆ ಇರೋದ್ರಿಂದ ಆ ಬಗ್ಗೆ ನಾನು ಮಾತಾಡಲ್ಲ. ಹಾಗಾಗಿ ಆ ಮುಂದಿನ ಜನ್ಮದಲ್ಲೂ ಬೆಲೆ ತೆರಬೇಕಾದ ಏನಾದರೂ ಇದ್ದರೆ, ಒಳ್ಳೇದು ಮಾಡಿದರೆ ಒಳ್ಳೆ ಬೆಲೆ ಬರುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟ ಬೆಲೆ ತೆರ್ತೀವಿ. ದಟ್ಸ್ ವೈ ಅದು ಸತ್ಯನೋ ಸುಳ್ಳೋ ಅದಿನ್ನೂ ನಮಗೆ ಮಿಥಾಲಜಿ, ಅದ್ರ ಬಗ್ಗೆ ನಮಗೆ ಹೆಚ್ಚು ವಿಶ್ಲೇಷಣೆ ಮಾಡೋ ಶಕ್ತಿ ನನಗಿಲ್ಲ. ಆದರೂ ವಾಟ್ ಹ್ಯಾಪನಿಂಗ್ ಆನ್ ಅರ್ತ್ ಇಲ್ಲೇನಾಗ್ತಾ ಇದೆ ಮುಂದೆ ಅದೇ ಆಗುತ್ತೆ ಅಷ್ಟೇ ತಾನೇ. ದಟ್ಸ್ ವೈ ಒಳ್ಳೆತನ ಬೆಳೆಸ್ಕೊಳ್ಳೋಣ. ಕರ್ಮ ಏನು ಬಂದಿದೆ ಅದು ಮಾಡಲೇಬೇಕು, ಎಸ್ಕೇಪ್ ಆಗೋಂಗಿಲ್ಲ. ವಿದ್ಯಾರ್ಥಿಯ ಕರ್ಮವನ್ನು ನೆರವೇರಿಸಲೇಬೇಕು, ಯುವಕನೊಬ್ಬ ಯುವಕನ ಕರ್ಮವನ್ನು ನೆರವೇರಿಸಲೇಬೇಕು. ಇಲ್ಲಿ ಯಾರು ಎಸ್ಕೇಪ್ ಆಗ್ತೀರಿ, ನಿಮ್ಮ ಅಕೌಂಟಿಂಗಲ್ಲಿ ಆ್ಯಡ್ ಆಗ್ತಾ ಬರುತ್ತೆ, ಅದಕ್ಕೆ ಬೆಲೆ ತೆರ್ತೀವಿ. ತುಂಬ ಯುವಕರನ್ನು ಇವತ್ತಿಯರು ನೋಡಿದ್ದೀನಿ, ತನ್ನ ವಿದ್ಯಾರ್ಥಿ ಬದುಕಲ್ಲಿ ಅಕಸ್ಮಾತ್ ಅಲ್ಲೇನೋ ಎರರ್ ಆಗಿದ್ದರೆ ವಿದ್ಯಾರ್ಥಿ ಬದುಕು ಮುಗಿಸ್ಕೊಂಬರ್ತಾ ಇದ್ದಂಗೆ ಸೀರಿಯಸ್ಸಾಗಿ 3-4 ವರ್ಷ ಅದೇನು ನಿಮ್ಮ ಕರ್ಮ ನೆಗೆಟಿವ್ ಇತ್ತು ಅದನ್ನು ಫುಲ್ಫಿಲ್ ಮಾಡಿಕೊಂಡ್ರೆ ಜಾಬ್ ಸಿಗುತ್ತೆ. ಅಟ್ಲೀಸ್ಟ್ 25-30 ಒಳಗೆ ನೀವು ಸೆಟ್ಲ್ ಆಗ್ತೀರ. ಆ 30ವರೆಗೂ 40ವರೆಗೂ ಜೀವನವನ್ನು ನೆಗ್ಲೆಕ್ಟ್ ಮಾಡೋದಂಥವ್ರು ನೋಡಿದ್ದೀನಿ ನಾನು. ಆ 40ರವರೆಗೂ ನೆಗ್ಲೆಕ್ಟ್ ಮಾಡೋದಂಥವ್ರು ಮುಂದಿನ 40-50 ವರ್ಷಗಳ ಕಾಲ ಕೊರಗ್ತಾ ಇರ್ತಾರೆ. ಸೊ ಬೇಡ, ಕಾರ್ಮಿಕ್ ಅಕೌಂಟಿಂಗ್ ಬಗ್ಗೆ ಜಾಗ್ರತೆ ಇರಲಿ. ಇದು ಮಿಥಾಲಜಿ ಅದು ಇದು ಅಂತಲ್ಲ, ಇದು ಟ್ರುತ್. ಇದು ನೀವು ಬೇಕಾದ್ರೆ 10 ಜನರನ್ನು ನೋಡ್ಕೊಳ್ರಿ, ಅದರಲ್ಲಿ ಸತ್ಯ ಇದೆ. ನನಗೆ ಯಾಕೆ ಬದುಕಲ್ಲಿ ಹೀಗೆಲ್ಲ ಆಗುತ್ತದೆ ಅಂದರೆ, ಸಮಥಿಂಗ್ ಎರರ್ ವಿ ಹ್ಯಾವ್ ಡನ್, ಮಾಡೇ ಇದ್ದೀವಿ, ಅದು ನಮಗೆ ಗೊತ್ತಿಲ್ಲ ಅಷ್ಟೇ, ಮರ್ತೋಗ್ಬಿಟ್ಟಿದೆ. ಅದಕ್ಕೆ ನಮಗೆ ಈಗ ಆಗ್ತಾ ಇದೆ. ಸ್ವಲ್ಪ ದಿನ ಟಾಲ್ರೇಟ್ ಮಾಡ್ಕೊಳ್ಳೋಣ, ಒಂದಷ್ಟು ಕರೆಕ್ಷನ್ ಮಾಡ್ಕೊಳ್ಳೋಣ, ನಮಗೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಮಾತು ಕೇಳಿದ್ದೀರಾ. ಈ 9 ದಿನ ನಮ್ಮ ಜೊತೆ ಸೇರ್ಕೊಂಡಿದ್ದೀರಿ. ಅದ್ಭುತವಾಗಿ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿ ಆಗಿದೆ ಅನ್ಕೋತೀನಿ. ಬಟ್ ನನ್ನ ನಿರೀಕ್ಷೆ 12.5 ಲಕ್ಷ ಜನರಲ್ಲಿ 1% ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. 1% ಅಂದರೆ 12,500 ಯುವಕರು. 12,500 ಯುವಕ ಯುವತಿಯರು ಬದಲಾದರೆ ಎಷ್ಟು ದೊಡ್ಡ ರ್ಯಾಂಡಮ್ ಚೇಂಜಸ್ ಅದು ನಮ್ಮ ಕರ್ನಾಟಕಕ್ಕೆ. ಇಟ್ಸ್ ಗಿಫ್ಟ್. ದಟ್ಸ್ ವೈ ಅಂಥ ಜೆಮ್ಸ್ಗಳಲ್ಲಿ ನೀವು ಒಬ್ರು ಇದ್ದೀರಾ ಅಂತ ನಾನು ಭಾವಿಸ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ದಸರಾ ಹಬ್ಬ ನಾಳೆ ಇದೆ, ಇವತ್ತು ನವರಾತ್ರಿ. ಎಲ್ಲರೂ ಹಬ್ಬವನ್ನು ಅನುಭವಿಸಿ, ನಿಮ್ಮ ಆಯುಧಗಳನ್ನು ಸಿದ್ಧಗೊಳಿಸಿ. ಆಯುಧ ಪೂಜೆ ಅಂದರೆ ನಿಮ್ಮ ಬದುಕಿನ ಆಯುಧಗಳು, ನಿಮ್ಮ ಮುಂದಿನ ಫ್ಯೂಚರ್ ಹೇಗೆ ಕಟ್ಟಬೇಕು, ಆಯುಧಗಳೆಲ್ಲ ಸಿದ್ಧವಾಗಲಿ. ನಾಳೆಯಿಂದ ವಿಜಯದಶಮಿ, ವಿಜಯವು ನಿಮ್ಮದೇ ಆಗಿರಲಿ. ಎಲ್ಲರಿಗೂ ವಿಜಯೀ ಭವ. ನಮಸ್ಕಾರ.